ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಡಿಕೆ ಬೆಳೆಗಾರರಿಗೆ ಅತ್ಯಂತ ದೊಡ್ಡ ರಿಲೀಫ್. ಗುಟ್ಕಾ ಬ್ಯಾನ್ ಆದೇಶವನ್ನು ರದ್ದುಗೊಳಿಸಲು ಸಿಎಂ ಡಿ.ಕೆ. ಶಿವಕುಮಾರ್ ಆದೇಶ ಮತ್ತು ನಿರ್ಧಾರ ಎಂದು ಹೊಸ ಅಪ್ಡೇಟ್. ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ಕರ್ನಾಟಕದಲ್ಲಿ ಗುಟ್ಕಾ ಮಾರಾಟ ನಿಷೇಧಕ್ಕೆ ಸಂಬಂಧಿಸಿದ ಆದೇಶವನ್ನು ವಾಪಸ್ಸು ಪಡೆಯುವಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಒಂದು ಆದೇಶ ಇತ್ತು, ಆ ಆದೇಶವನ್ನು ರದ್ದುಪಡಿಸುವಂತೆ ಇದೀಗ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಗುಟ್ಕಾ ನಿಷೇಧ ಆದೇಶದ ಕುರಿತು ಬಹುತೇಕ MLAಗಳಿಂದ, ಅದರಲ್ಲೂ ಕಾಂಗ್ರೆಸ್ MLAಗಳಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ತುಂಬ ಆಗ್ತಿದೆ, ಇದೊಂದೇ ಕೇಸ್ ಅಲ್ಲ, ತುಂಬ ಆಗ್ತಾಯಿದೆ. ಈಗಿನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ವತಃ ಕಾಂಗ್ರೆಸ್ MLAಗಳೇ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ತಮ್ಮ ಕೊಟ್ಟ ಖಾತೆ ಸರಿ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ರಾಜೀನಾಮೆ ಕೊಡುವ ಹಂತಕ್ಕೂ ಕೂಡ ಹೋಗಿದ್ರು. ಒಬ್ಬರನ್ನ ಸಮಾಧಾನ ಪಡಿಸಲಾಯಿತು, ಅಂದರೆ ರಾಮಲಿಂಗಾರೆಡ್ಡಿ ಅವರನ್ನ. ಅದಾದ ನಂತರ ಮುನಿಯಪ್ಪನವರು ತಮಗೆ ಆಹಾರ ಖಾತೆ ಬೇಡ, ತನಗೆ ಸಮಾಜ ಕಲ್ಯಾಣ ಖಾತೆಯೇ ಬೇಕೆನ್ನುವಂಥ ಹಠ ತೊಟ್ಟರು. ಅದಾದ ನಂತರ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಎರಡನೇ ಹಂತದ ಖಾತೆ ಹಂಚಿಕೆಯಲ್ಲಿ ಇದೀಗ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಕ್ತು. ಇದು ಎಕ್ಸಾಂಪಲ್. ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ, ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ, ಅದಾದ ನಂತರ ಕೆಲವು ದಿನಗಳ ನಂತರ ತಾನು ಮಾಡಿದ್ದು ತಪ್ಪು ಎನ್ನುವಂಥ ರೀತಿಯಲ್ಲಿ ಆ ಆದೇಶವನ್ನು ವಾಪಸ್ ಪಡೆಯುವಂತೆ ಆದೇಶವನ್ನು ಕೂಡ ಕೊಡುತ್ತೆ. ಅಂದರೆ ಈ ಕುರಿತು ಚರ್ಚಿಸಲು ಹಿರಿಯ MLAಗಳು ನಿನ್ನೆ ಈ ಗುಟ್ಕಾ ನಿಷೇಧವನ್ನು ವಾಪಸ್ ಪಡೆಯಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಹಿರಿಯ MLAಗಳು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದರು. ಆದೇಶದ ಬಗ್ಗೆ ತಮಗೆ ಮಾಹಿತಿ ಇರಲಿಲ್ಲ ಎಂದು ಈ ವೇಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನವಿಗೆ ಬಂದಂಥ, ತಮ್ಮನ್ನ ಭೇಟಿಗೆ ಬಂದಂಥ ಹಿರಿಯ MLAಗಳಿಗೆ ಮನವರಿಕೆ ಕೂಡ ಮಾಡಿಕೊಟ್ರು. ಬಳಿಕ ನಡೆದಂಥ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ದೊಡ್ಡದಾಗಿ ಪ್ರಸ್ತಾಪ ಆಗಿದೆ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನು ತತ್ಕ್ಷಣವೇ ತರಾಟೆಗೆ ತೆಗೆದುಕೊಂಡಂಥ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗಮನಕ್ಕೆ ತರದೆ ಇಂಥ ಗಂಭೀರ ಆದೇಶವನ್ನು ಹೇಗೆ ಹೊರಡಿಸಿದ್ರಿ? ಬಳಿಕ ನಡೆದ ಸಚಿವ ಸಂಪುಟದ ಸಭೆಯಲ್ಲೂ ಈ ವಿಷಯ ಪ್ರಸ್ತಾಪ ಆಗಿದೆ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನ ಕರೆಸಿಕೊಂಡು ತರಾಟೆಗೆ ತೆಗೆದುಕೊಂಡಂಥ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗಮನಕ್ಕೆ ತರದೆ ಇಂಥ ಗಂಭೀರ ಆದೇಶವನ್ನು ಹೇಗೆ ಹೊರಡಿಸಲಾಗಿದೆ ಎಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಸುಮಾರು 7-8 ಜಿಲ್ಲೆಯ ಅಡಿಕೆ ಬೆಳೆಗಾರರ ಮೇಲೆ ಈ ನಿರ್ಧಾರ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಸಿಎಂ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯವರಿಗೆ ತಿಳಿಸಿದರು. ಹೀಗಾಗಿ ಗುಟ್ಕಾ ನಿಷೇಧ ಆದೇಶವನ್ನು ಶೀಘ್ರದಲ್ಲೇ ವಾಪಸ್ ಪಡೆಯುವಂತೆ ಸೂಚನೆ ಕೂಡ ನೀಡಲಾಗಿದೆ. ಈ ಆದೇಶ ಇಂದು ಅಥವಾ ನಾಳೆ ಹೊರಬೀಳುವಂಥ ಸಾಧ್ಯತೆ ಕೂಡ ಇದೆ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಯಾರ ಅಂಡರಲ್ಲಿ ಬರ್ತಾರೆ? ಆರೋಗ್ಯ ಸಚಿವರ ಒಂದು ಅಂಡರಲ್ಲಿ ಬರ್ತಾರೆ. ಆರೋಗ್ಯ ಸಚಿವರು ಯಾರು? UT ಖಾದರ್ ಅವರು. ಆರೋಗ್ಯ ಇಲಾಖೆ ಒಂದು ಆದೇಶವನ್ನು ಹೊರಡಿಸುತ್ತೆ ಅಂದರೆ ಅದು UT ಖಾದರ್ ಅವರ ಗಮನಕ್ಕೆ ಬಂದೇ ಬರುತ್ತೆ. UT ಖಾದರ್ ಯಾರು? ಸರ್ಕಾರದ ಸಚಿವರು ಒಂದು ಆದೇಶವನ್ನು ಹೊರಡಿಸುವಾಗ ಅಥವಾ ತಮ್ಮ ಅಧೀನದ ಕಾರ್ಯದರ್ಶಿ ಆಗಿರುವಂಥ ಅಥವಾ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಒಂದು ಆದೇಶವನ್ನು ಹೊರಡಿಸುವಾಗ UT ಖಾದರ್ ಅವರ ಒಂದು ಗಮನಕ್ಕೆ ಬಂದಿರುತ್ತೆ. UT ಖಾದರ್ ಅವರು ಅಂದರೆ ಒಂದು ಸರ್ಕಾರದ ಸಚಿವರು. ಅವರು ತುಂಬ ಹವಾ ಮಾಡ್ತಿದ್ದಾರೆ, ತುಂಬ ಜನಪ್ರಿಯ ಕೂಡ ಆಗ್ತಿದ್ದಾರೆ. 5 ಸ್ಟಾರ್ ಹೋಟೆಲ್ನಲ್ಲಿ ಕೊಳೆತ ಮಾಂಸದ ಬಗ್ಗೆ ಒಂದು ರೈಡ್ ಮಾಡಿದ್ರು. ಜೊತೆಗೆ ಮೆನೋಪಾಸ್ ಬಗ್ಗೆ ಒಂದು ಹೆಣ್ಮಕ್ಳ ಮೆನೋಪಾಸ್ ಬಗ್ಗೆ ಕೂಡ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯ ಮಾಡಿದ್ರು. ಜೊತೆಗೆ ಅವರು ಮಾಡುವಂಥ ಕಾರ್ಯ ತುಂಬ ಅಚ್ಚುಕಟ್ಟಾಗುತ್ತೆ. ಸಡನ್ನಾಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾರೆ, ಅಲ್ಲಿ ರೇಡ್ ಮಾಡ್ತಾರೆ, ಅಲ್ಲಿರುವ ಒಂದು ಮ್ಯಾನ್ಯಲ್ ಚೆಕ್ ಮಾಡ್ತಾರೆ, ಯಾರು ಯಾವ ಶಿಫ್ಟಲ್ಲಿ ಯಾವ ಡಾಕ್ಟರ್ದು ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ ಮತ್ತು ತರಾಟೆಗೆ ತೆಗೆದುಕೊಳ್ತಾರೆ. ಎಲ್ಲವೂ ಸರಿ. ಆದರೆ ಅಡಿಕೆ ಬೆಳೆಗಾರರಿಂದ ಅಡಿಕೆಯಿಂದ ಆಗುವಂಥ ಗುಟ್ಕಾ ನಿಷೇಧ, ಎಸ್ ಅಫ್ಕೋರ್ಸ್ ಗುಟ್ಕಾ ನಿಷೇಧ ಆಗಬೇಕು, ತಂಬಾಕು ವಸ್ತುಗಳು ನಿಷೇಧ ಆಗಲೇಬೇಕು. ಆದರೆ ಒಮ್ಮೆ ಆದೇಶವನ್ನು ಹೊರಡಿಸೋದು, ಅದಾದ ನಂತರ ಇಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟು ಆ ಆದೇಶವನ್ನು ಹಿಂಪಡೆದಿದೆಯಲ್ಲ, ಅದು ಸರ್ಕಾರದ ಮಟ್ಟಿಗೆ ಒಂದು ವೈಫಲ್ಯವೇ ಸರಿ. ಯಾವುದೇ ಹಿಂದೆ ಮುಂದೆ ನೋಡದೆ ಅಡಿಕೆ ಬೆಳೆಗಾರರು ಅಂದರೆ
ಸರಿಸುಮಾರು ಅವರೀಗ 8 ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ವಾಣಿಜ್ಯ ಬೆಳೆ ಎನ್ನುವಂಥ ರೀತಿಯಲ್ಲಿ ಬೆಳೀತಾರೆ. ಶಿವಗಂಗಾ ಬಸವರಾಜ್ ಚನ್ನಗಿರಿ MLA ಹೇಳ್ತಾರೆ, ಅವರು ಹೇಳುವುದು ಹೇಗೆ, 8 ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರೇ ತುಂಬಿ ತುಳುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ನೀವು ಯಾರ ಗಮನಕ್ಕೂ ತರದೆ, ಯಾವ ಅಡಿಕೆ ಬೆಳೆಗಾರರ ಜೊತೆ ಮಾತನ್ನು ಕೂಡ ಆಡದೆ, ನೀವು ಸಡನ್ ಆಗಿ ಆರೋಗ್ಯ ಇಲಾಖೆಯಿಂದ ನೀವು ಗುಟ್ಕಾ ನಿಷೇಧ ಮಾಡ್ತೇವೆ, ತಂಬಾಕು ನಿಷೇಧ ಮಾಡ್ತೇವೆ ಅಥವಾ ಗುಟ್ಕಾ ನಿಷೇಧ ಮಾಡ್ತೀವಿ ಅಂದರೆ ಅಡಿಕೆ ಬೆಳೆಗಾರರ ಒಂದು ಕೆಲಸ ಏನಾಗಬೇಕು, ಅಡಿಕೆ ಬೆಳೆಯುವಂಥ ರೈತರು ಏನಾಗಬೇಕು, ಅಡಿಕೆ ಬೆಳೆಗಾರರು ಅವರ ಜೀವನ ಹೇಗಾಗಬೇಕು. ಒಂದು ವೇಳೆ ನೀವು ಗುಟ್ಕಾ ನಿಷೇಧ ಮಾಡೋದಾದರೆ ಅಡಿಕೆ ಬೆಳೆಗಾರರ ಜೊತೆ ಚರ್ಚಿಸಿ ಏನು ಪರ್ಯಾಯ ಮಾಡಬೇಕು ಅಥವಾ ಪರ್ಯಾಯ ಏನಿದೆ ಎಲ್ಲವೂ ಕೂಡ ಚರ್ಚೆ ಆದ ನಂತರ ನೀವು ಇಂಥ ದೊಡ್ಡ ಬೆಳವಣಿಗೆ ಒಂದರಲ್ಲಿ ಗುಟ್ಕಾ ನಿಷೇಧ ಮಾಡ್ಬೋದೇ ಹೊರತು ಸುಮ್ಮನೆ ಯಾರ ಗಮನಕ್ಕೂ ತರದೆ ಸಚಿವ ಸಂಪುಟದ ಚರ್ಚೆ ಆಗದೆ 8 ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವಂಥ ಅಡಿಕೆ ಬೆಳೆಯಿಂದ ಆಗುವಂಥ ಗುಟ್ಕಾವನ್ನು ತಂಬಾಕು ಪದಾರ್ಥವನ್ನು ನಿಷೇಧ ಮಾಡ್ತಾರಂದರೆ ಇದು ಯಾರೋ ಜವಾಬ್ದಾರಿ. ಹೀಗಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡುವಂಥ ಸಂದರ್ಭ ಇತ್ತು. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಅನೇಕ ಹಿರಿಯ MLAಗಳು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ರು. ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಯಿತು. ಸಂಪುಟ ಸಭೆಯಲ್ಲಿ ಚರ್ಚೆ ಆದ ನಂತರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನು ತರಾಟೆಗೆ ತೆಗೆದುಕೊಂಡಂಥ ಮುಖ್ಯಮಂತ್ರಿ ಅವರು ಇಲ್ಲ, ಹೀಗಾಗಬಾರ್ದಿತ್ತು, ನನ್ನ ಗಮನಕ್ಕೆ ತರದೆ ಇನ್ಮುಂದೆ ಯಾವುದೇ ಕೆಲಸ ಮಾಡಬಹುದು, ಇದು ತಪ್ಪು, ಇದನ್ನು ಹಿಂಪಡುತ್ತೇನೆ ಮತ್ತು ಹಿಂಪಡೆಯಬೇಕು ಎನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಅದನ್ನು ಹಿಂಪಡೆಯುವಂಥ ಆದೇಶ ಆಗತ್ತೆ. ಇದು ಮೊದಲಲ್ಲ, ಇಂಥ ಅನೇಕ ಕೇಸ್ಗಳು ಇದೀಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಆಗ್ತಿದೆ. ಮೊದಲು ಏನೋ ಅನ್ಬೋದು, ಆದರೂ ನಾನು ಸಚಿವ ಸಂಪುಟದ ಖಾತೆ ವಿಚಾರ ಬಂದಾಗ ಅತ್ಯಂತ ಗೊಂದಲ, ಗೋಜಲು ಮತ್ತು ಬೇರೆಯದೇ ಆದ ವ್ಯಾಖ್ಯಾನವನ್ನು ಮಾಡಬಹುದು. ಜಲಸಂಪನ್ಮೂಲ ಖಾತೆಯನ್ನು ಪಡೆದುಕೊಂಡಂಥ ಇದೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾತೆ ಬೇಡ, ಯಾವ ಖಾತೆಯೂ ಬೇಡ ಎನ್ನುವಂಥ ಸಲುವಾಗಿ ಅವರು ಇಲ್ಲಿಂದ ತಮಿಳುನಾಡು ಕಡೆ ಹೊರಟು ಹೋದರು. ಅದಾದ ನಂತರ ಹೈಕಮಾಂಡ್ ಆದೇಶದ ಮೇಲೆಗೆ 1-2 ದಿನ ನಂತರ ಮತ್ತೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಎರಡನೇದಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಪಡ್ಕೊಂಡಂಥ ಕೃಷ್ಣ ಬೈರೇಗೌಡ ಅವರು BDA ಮತ್ತು BMRDL ಖಾತೆ ಇಲ್ಲ, ಆ 2 ನಿಯಮಗಳು ಇಲ್ಲ ಅಂದಮೇಲೆ ನಾನು ಯಾಕೆ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನು ಪಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ 11 ದಿನಗಳ ಕಾಲ ತಮಗೆ ಕೊಟ್ಟಂಥ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಅವರು ಅಧಿಕಾರ ವಹಿಸಿಕೊಂಡಿಲ್ಲ. ಅದಾದ ನಂತರ ಮನವೊಲಿಕೆಯ ನಂತರ ಇದೀಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡ್ರು. ಅದಾದ ನಂತರ ಒಳ್ಳೆ ಕಾರ್ಯವನ್ನು ಮಾಡ್ತಿದ್ರೆ, ಫುಟ್ಪಾತ್ ತೆರವಾಗಿರ್ಬೋದು ಅಥವಾ ಬೇರೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರೆ ಆ ಮಟ್ಟಿಗೆ ಕೃಷ್ಣ ಬೈರೇಗೌಡ ಅವರನ್ನ ಒಪ್ಪಬಹುದು. ಆದರೆ ತನಗೆ ಬೇಡ ಎಂದಿದ್ದ ಜಲಸಂಪನ್ಮೂಲ ಖಾತೆಯನ್ನು ಮತ್ತೆ ಪಡ್ಕೊಂಡಂಥ ರಾಮಲಿಂಗಾರೆಡ್ಡಿ ಅವರು ಮತ್ತೂ ಹಠ ಹಿಡಿದು 2ನೇ ಸಚಿವ ಸಂಪುಟ ಖಾತೆ ಹಂಚಿ ಮಾಡುವಾಗ ಇದು ಸವಾಸನೆ ಬೇಡ, ನನಗೆ ಅರ್ಥನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಜಲಸಂಪನ್ಮೂಲ ಖಾತೆಯಿಂದ ಹೊರಗೆ ಬಂದರು. ಜೊತೆಗೆ 3ನೇ ದೊಡ್ಡ ವಿಕೆಟ್ ಹೈಕಮಾಂಡ್ನ ಆಪ್ತರಾಗಿರುವಂಥ ಮುನಿಯಪ್ಪ ಕೂಡ ನಮಗೆ ಆಹಾರ ಖಾತೆ ಬೇಡ, ನನ್ನ ಸೀನಿಯಾರಿಟಿ ನೋಡ್ಕೊಂಡು ನನಗೆ ಸಮಾಜ ಕಲ್ಯಾಣ ಖಾತೆ ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡಿದ್ರು. ನನಗನ್ಸುತ್ತೆ ಬಡವರ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿ ಆಹಾರ ಖಾತೆಯನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಹಾರ ಖಾತೆ ರೈತರಿಗೆ ಅಥವಾ ಬಡವರಿಗೆ ಹೋಗುವಂಥ ಆಹಾರ ಧಾನ್ಯಗಳನ್ನ ಸರಿಯಾಗಿ ತಲುಪಿಸ್ಬಿಟ್ರೆ ಆ ಬಡವರ ಪಾಲಿಗೆ ಆಹಾರ ಮಂತ್ರಿ ದೇವರಾಗ್ತಾರೆ. ಅಂಥ ಒಂದು ಚಾನ್ಸೇ ಬೇಡ ಅಂದಮೇಲೆ ಅವರು ನನಗನ್ಸುತ್ತೆ ಅವರು ಜನಪರ ಕಾಳಜಿ ಇರುವಂಥ ವ್ಯಕ್ತಿ ಅಲ್ಲ ಅನ್ನೋದು ಜಗಜ್ಜಾಹಿರಾಗುತ್ತೆ. ಹಠ ಅವ್ರದ್ದು, ಅವ್ರಿಗೆ ಬೇಕಿತ್ತಂತೆ, ಮೊದಲು ಬೇಡ ಅಂದರು. ಅದಾದ ನಂತರ ಹೈಕಮಾಂಡ್ ಮನವೊಲಿಸಿದ ನಂತರ ಒಂದು ಹಂತಕ್ಕೆ 1.5 ತಿಂಗಳು 2 ತಿಂಗಳ ಕಾಲ ಸುಮ್ಮನಿದ್ರು. ಆದರೆ 2ನೇ ಹಂತದ ಸಚಿವ ಸಂಪುಟ ಪುನರಚನೆಯಾಗಿ ಖಾತೆ ಹಂಚಿಕೆ ಆಗುವಾಗ ಮತ್ತೆ ಅವರು ಸಮಾಜ ಕಲ್ಯಾಣ ಖಾತೆಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಇದರ ಟೋಟಲಿ ಅರ್ಥ ಇಷ್ಟೇ, DK ಶಿವಕುಮಾರ್ ಅವರ ಹತ್ರ ಸದ್ಯದ ಮಟ್ಟಿಗೆ ಯಾವುದೇ ಒಂದು ನಿರ್ಧಾರ ಇಲ್ಲ. ಯಾರ್ಯಾರು ಏನೇನು ಮಾಡ್ತಾರೆ, ಯಾರ್ಯಾರು ಏನೋ ರೈಡ್ ಮಾಡ್ತಾರೆ. ಜೊತೆಗೆ ಒಬ್ಬ ಆಹಾರ ಇಲಾಖೆಯ ಕಾರ್ಯದರ್ಶಿಯವರು, ಆರೋಗ್ಯ ಕಾರ್ಯದರ್ಶಿಯವರು ಗುಟ್ಕಾ ನಿಷೇಧವನ್ನು ಮಾಡ್ತಾರೆ ಅಂದರೆ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದಿತ್ತಾ ಅಥವಾ ನಿರ್ಧಾರವನ್ನು ಪೂರ್ವ ನಿಯೋಜಿತವಾಗಿ ಮಾಡಿ ಅದಾದ ನಂತರ ವಿರೋಧ ವ್ಯಕ್ತಪಡಿಸಿದ ನಂತರ ಅದನ್ನು ಹಿಂಪಡೆಯುವಂಥ ಕೆಲಸ ಆಯಿತಾ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ DK ಶಿವಕುಮಾರ್ ಅವರ ಕೈಯಲ್ಲಿ ಯಾವುದೂ ನಿಯಂತ್ರಣವಿಲ್ಲ ಅನ್ನೋದಕ್ಕೆ ಒಂದರ ಮೇಲೊಂದರಂತೆ ಅತ್ಯಂತ ದೊಡ್ಡ ಸಾಕ್ಷಿಗಳು ಲಭ್ಯವಾಗ್ತಿದೆ. ಇನ್ನು ಮುಂದಾದರೂ ಕೂಡ DK ಶಿವಕುಮಾರ್ ಅವರು ತಮ್ಮ ಅಧಿಕಾರಿಗಳನ್ನ ಹತೋಟಿಯಲ್ಲಿರಬೇಕು, ತಮ್ಮ ಅಧಿಕಾರವನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಂಡು ಅಧಿಕಾರ ಮಾಡಿದ್ರೆ 2028ಕ್ಕೆ ಕಾಂಗ್ರೆಸ್ ಬರಬಹುದು. ಇಲ್ಲ ಅಂದರೆ ಇಂಥದೇ ಎಡವಟ್ಟುಗಳ ಮೇಲೆ ಎಡವಟ್ಟಾದರೆ ಅಥವಾ ಗೊಂದಲಗಳ ಮೇಲೆ ಗೊಂದಲ ಆದರೆ ಒಬ್ಬರ ಹಿಡಿತ ಮತ್ತೊಬ್ಬರಿಗಿಲ್ಲ, ಒಬ್ಬರ ಮಾತು ಮತ್ತೊಬ್ಬರು ಕೇಳಲ್ಲ ಅಂದರೆ 2028ಕ್ಕೆ ಮತ್ತೆ 2018 ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡಬೇಕು DK ಶಿವಕುಮಾರ್ ಒಂದು ಕಡೆ ಸಂಘಟನಾ ಚಿತ್ರ. ಆದರೆ ಸದ್ಯದ ಮಟ್ಟಿಗೆ ಹೇಳಬೇಕಂದ್ರೆ ಅಡಿಕೆ ಬೆಳೆಗಾರರು ಸದ್ಯದ ಮಟ್ಟಿಗೆ ರಿಲೀಫ್ ಆಗಿದೆ, ದೊಡ್ಡ ರಿಲೀಫ್ ಆಗಿದೆ. ಸರ್ಕಾರ ಒಂದು ಹಂತಕ್ಕೆ ಗುಟ್ಕಾ ನಿಷೇಧವನ್ನು ಮಾಡಿತ್ತು. ಗುಟ್ಕಾ ಅಂದರೆ ತಂಬಾಕು ಪದಾರ್ಥಗಳ ನಿಷೇಧ ಮಾಡಿತ್ತು. ತಂಬಾಕು ಪದಾರ್ಥ ಅಥವಾ ಗುಟ್ಕಾ ಅಂದ್ಕೊಳ್ಳಿ 90% ಅಡಿಕೆ ಯೂಸ್ ಆಗುತ್ತೆ. ಹಾಗಾಗಿ ನೀವು ತಂಬಾಕನ್ನು ಬ್ಯಾನ್ ಮಾಡ್ತಿರೋ ಅಥವಾ
ತಂಬಾಕು ಪದಾರ್ಥಗಳನ್ನ ಬ್ಯಾನ್ ಮಾಡ್ತೀರಾ? ಇದು ಒಂದು ಗೊಂದಲ. ತಂಬಾಕು ಪದಾರ್ಥ ಅಂದರೆ ಅಲ್ಲಿ ಅಡಿಕೆ ಕೂಡ ಆಗುತ್ತೆ. ತಂಬಾಕಿ ಬ್ಯಾನ್ ಮಾಡಬೇಕಿತ್ತು ಹೊರತು ತಂಬಾಕು ಪದಾರ್ಥ ಗುಟ್ಕಾ ನಿಷೇಧ ಮಾಡೋದ್ರಿಂದ ಇದು ಅಡಿಕೆ ಬೆಳೆಗಾರರಿಗೆ ಹಾನಿಯಾಗುತ್ತೆ, ಲಾಸ್ ಆಗುತ್ತೆ, ಅವ್ರ ಜೀವನ ಎಕ್ಕುಟ್ಟು ಹೋಗುತ್ತೆ ಅನ್ನೋದ ಕಾರಣಕ್ಕಾಗಿ ಇದೀಗ ಸರ್ಕಾರ ಮನವರಿಕೆಯಾಗಿ ಈ ಗುಟ್ಕಾ ಪದಾರ್ಥವನ್ನು ನಿಷೇಧವನ್ನು ವಾಪಸ್ ಪಡ್ಕೊಂಡಿದೆ. ನೋಡಬೇಕು ಮುಂದಿನ ದಿನಗಳು ಏನಾಗುತ್ತೆ ಅನ್ನೋದು. ಯಾಕಂದರೆ ಅಡಿಕೆ ಎನ್ನುವುದು ಆಹಾರ ಪದಾರ್ಥವಾಗಿದೆ, ಅದು ಯಾವುದೋ ಒಂದು ಬೇರೆ ಬೇರೆ ಪದಾರ್ಥ ಆಗಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಿತ್ತು, ಅಲ್ಲೂ ಕೂಡ ಕೆಲವೊಂದು ಆರೋಗ್ಯದ ಅಭಿವೃದ್ಧಿಯ ಅಂಶ ಇದೆ, ಅದು ಔಷಧೀಯ ಗುಣವನ್ನು ಹೊಂದಿದೆ ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದು ಕಾರಣಕ್ಕಾಗಿ ಅದು ನಿಷೇಧದಿಂದ ಹೊರಬಂದಿತ್ತು. ಈಗ ಮತ್ತೆ ರಾಜ್ಯ ಸರ್ಕಾರ ಈ ತಂಬಾಕು ಪದಾರ್ಥವನ್ನು ಅಥವಾ ಗುಟ್ಕಾ ಪದಾರ್ಥವನ್ನು ನಿಷೇಧ ಮಾಡೋದ್ರಿಂದ ರೈತರಿಗೆ ಹೊರತಾಗತ್ತೆ ಎನ್ನುವಂಥ ಮನವರಿಕೆಯಾಗಿ ತಾನು ಮಾಡಿದಂಥ ಆದೇಶವನ್ನು ಹಿಂಪಡೆದಿದೆ. ಸದ್ಯದ ಮಟ್ಟಿಗೆ ಕರಾವಳಿ, ಮಲೆನಾಡು ಮತ್ತು ಈ ದಾವಣಗೆರೆ, ಚಿತ್ರದುರ್ಗ ಪ್ರದೇಶದ ಜನರಿಗೆ ತುಂಬ ಅನುಕೂಲವಾಗಿದೆ. ನೋಡಬೇಕು ಆದೇಶ ಯಾವಾಗ ಹಿಂಪಡಿತಾರೆ ಮತ್ತು ಅಧಿಕೃತವಾಗಿ ಯಾವಾಗ ಆದೇಶ ಹೊರಬೀಳುತ್ತೆ ಅನ್ನೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.